ಪದೇ ಪದೇ ಚೋರ್ ಬಜಾರ್ ಅನ್ಬೇಡ, ಗ್ಯಾರಂಟಿ ಹೊಡ್ಸ್ಕೊಂತೀಯಾ ಅಂತ. ಈ ಐಡಿ ಸ್ವಲ್ಪ ವ್ಯಂಗ್ಯವಾಗಿದೆ. ಗೌರ್ಮೆಂಟ್ ಬಸ್ ಇದೆಯಲ್ಲ ಅಂತ ಹೇಳ್ತಿದ್ದಾರೆ. ವ್ಯಕ್ತಿ ಇಂಪಾರ್ಟೆಂಟ್, ಅವ್ರು ಮಾಡ್ತಿರೋ ವೃತ್ತಿ ಅಲ್ಲ. ಕಿರಿಕ್ ಶುರು ಮಾಡಿದ್ರೆ ಡೆಫಿನೆಟ್ಲಿ ಅವರಿಗೆ ವಾಪಸ್ ಕೊಡ್ತೀನಿ. ಆದ್ರೆ ಈ ಹುಡುಗ ಸಿಕ್ಕಿಲ್ಲ. ನಾಳೆ ದಿನ ಪೊಲೀಸ್ ಅವರಿಂದ ನಂಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಅದನ್ನು ತೋರಿಸ್ತೀನಿ. ನಾನು ಏನ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಇದೀನಿ, ಏನ್ ಕತೆ ಅದೆಲ್ಲ ಶೇರ್ ಮಾಡ್ಕೊಂತೀನಿ. ಓಕೆ, ವಿಡಿಯೋ ಶುರು ಮಾಡೋಣ. ಸೊ ಇವತ್ತು ಏನ್ ಸಮಾಚಾರ? ತುಂಬಾ ದಿನದಿಂದ ನೀವು ಕಾಯ್ತಾ ಇದ್ರಿ, ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಯಾವಾಗ, ಹೇಗೆ ಅಂತ. ಹೇಗೆ ಈಗ ಗೊತ್ತಾಯ್ತು, ಯಾಕಂದ್ರೆ ಸೋನುದ ಸಂಚಾರಿ ಚಾನಲ್ ಅಲ್ಲಿ ಬರೀ ಟ್ರಾವೆಲ್ ರಿಲೇಟೆಡ್ ಬ್ಲಾಗ್ ಹಾಕೋಣ. ಈ ಚಾನಲ್ ಅಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ, ಮತ್ತು ನಾನು ಲೈವ್ ಬಂದಾಗ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಮತ್ತು ನಿಮ್ಮ ಉತ್ತರ, ಆ ರೀತಿ ವಿಡಿಯೋಸ್ಗಳನ್ನ ಮಾಡ್ತಾ ಹೋಗೋಣ. ಈಗ ಸದ್ಯಕ್ಕೆ ರೀಸೆಂಟ್ ಆಗಿ ಬಂದಿರೋ ಕಾಮೆಂಟ್ಸ್ ಗಳಿದೆಲ್ಲ ಆಕ್ಚುಲಿ ಅದು ಪ್ರಶ್ನೆಗಳಾಗಿದೆ, ಅದಕ್ಕೆ ಉತ್ತರ ಕೊಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ನನ್ನ ಚಾನಲ್ ಬಗ್ಗೆ ನಾನೇ ಪ್ರಮೋಟ್ ಮಾಡಬೇಕು. ಸೊ ಈ ಚಾನಲ್ ಅಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ, ಅದು Q&A ವಿಡಿಯೋಗಳಾಗಿರಬಹುದು, ಅಥವಾ ಫ್ಯಾಮಿಲಿ ಫ್ರೆಂಡ್ಸ್, ನಾನು ಏನ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಇದ್ದೀನಿ, ಏನ್ ಕತೆ ಅದೆಲ್ಲ ಶೇರ್ ಮಾಡ್ಕೊತೀನಿ. ಆಮೇಲೆ ವೆರಿ ಇಂಪಾರ್ಟೆಂಟ್, ಟ್ರಾವೆಲ್ ಮಾಡ್ತಿರುವಾಗ ಕೆಲವೊಂದು ಸ್ಟೋರಿಗಳಿರುತ್ತೆ, ಅನ್ಟೋಲ್ಡ್ ಸ್ಟೋರಿಗಳ ತರ. ಆ ಸ್ಪಾಟಲ್ಲಿ ರೆಕಾರ್ಡ್ ಮಾಡೋಕೆ ಆಗದೆ ಇರ್ಬೋದು, ಬಟ್ ಅದನ್ನ ಹೇಳ್ಕೋಬೇಕಂತ ಅನ್ಸುತ್ತೆ. ಅದನ್ನೆಲ್ಲ ನಾವು ಇಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಹಾಗಾಗಿ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲೂ ಸಹ ನಿಮ್ಮ ಸಪೋರ್ಟ್ ಇರಲಿ. ನನ್ನ ವಿಡಿಯೋಸ್ಗಳು ನಿಮಗೆ ಚೆನ್ನಾಗಿ ಅಂತ ಅನಿಸ್ತಿದೆ ಅಂದರೆ ಲೈಕ್ ಮಾಡ್ದೇ ಹೋಗ್ಬೇಡಿ, ಯಾಕಂದರೆ ಲೈಕ್ ಅಂತ ಒಂದು ಬಟನ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಡಿಸ್ಲೈಕ್ ಬಟನ್ ಇತ್ತು, ಅದ್ಯಾಕೋ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅದು ಇಡಬೇಕಿತ್ತು. ಇಷ್ಟ ಆಗ್ತಿಲ್ಲ ಅಂದರೆ ಡಿಸ್ಲೈಕ್ ಮಾಡೋ ಥರ. ಆವಾಗ ಕಂಪ್ಯಾರಿಸನ್ ಗೊತ್ತಾಗ್ತಾ ಇತ್ತು, ಎಷ್ಟು ಜನ ಇಷ್ಟಪಡ್ತಿದ್ದಾರೆ, ಎಷ್ಟು ಜನ ಇಷ್ಟಪಡ್ತಿಲ್ಲ ಅಂತ ಗೊತ್ತಾಗ್ತಾ ಇತ್ತು. ಅದು ಯಾಕೋ ಯೂಟ್ಯೂಬಲ್ಲಿ ಬರೀ ಲೈಕ್ ಬಟನ್ ಮಾತ್ರ ಇವಾಗಿದೆ. ಕೆಲವೊಂದು ಕ್ವಶನ್ಸ್ಗಳಿದೆ, ಅದಕ್ಕೆ ಉತ್ತರ ಕೊಡ್ತೀನಿ. ಈ ಐಡಿ ಸ್ವಲ್ಪ ವ್ಯಂಗ್ಯವಾಗಿದೆ, ಸಾನು ಪೋನು ಅಂತೆ. ಈ ಐಡಿಯಿಂದ ಒಂದು ಕಾಮೆಂಟ್ ಬಂದಿದೆ, ನೀವು ಸಹ ಓದಿ. ನೀವು ರಿಪ್ಲೈನೇ ಕೊಡಲ್ಲ ಸಿಸ್ಟರ್, ನಿಮ್ದು ವ್ಲಾಗ್ ಬಹಳ ಇಷ್ಟ, ಬೀದರ್ಗೆ ಬಂದ್ರೆ ಪ್ಲೀಸ್ ಸಿಗ್ತೀರಾ ಅಂತ. ಬೆಂಗಳೂರಿಂದ ಬೀದರ್ಗೆ ಹಿಚ್ ಮಾಡಿದ್ದ ಗಾಡಿಗೊಂದು ಗಿಡ, ಆ ವ್ಲಾಗ್ ಅಲ್ಲಿ ಬಂದಿರೋಂಥ ಕಾಮೆಂಟ್. ಯಾಕೆ ಇವರ ಕಾಮೆಂಟಿಗೆ ಉತ್ತರ ಕೊಡ್ತಾ ಇದ್ದೀನಿ ಅಂದ್ರೆ, ಈ ರೀತಿ ತುಂಬಾ ಜನ ನನಗೆ ತುಂಬಾ ಪ್ರೀತಿಯಿಂದ ಕಾಮೆಂಟ್ ಮಾಡಿದ್ದಾರೆ, ಬನ್ನಿ ನಮ್ಮ ಮನೆಗೆ, ನಿಮಗೆ ನೋಡ್ಬೇಕು, ಸಿಗ್ಬೇಕು, ಮಾತಾಡ್ಸ್ಬೇಕು ಅಂತೆಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಈ ಅಭಿಮಾನಕ್ಕೆ, ಸಪೋರ್ಟಿಗೆ. ಅದ್ರ ಪ್ರಾಬ್ಲಮ್ ಏನಂದ್ರೆ, ಕಾಮೆಂಟ್ ಅಲ್ಲಿ ಬನ್ನಿ ಅಂದಾಗ ನಾನು ಎಲ್ಲಿ ಬರ್ಬೇಕಂತ ಗೊತ್ತಾಗಲ್ಲ. ಆಕ್ಚುಲಿ ನೀವು ಮನಸ್ಸಿಂದ ಕರೀತಾ ಇದ್ದೀರಾ, ಬಟ್ ಟೆಕ್ನಿಕಲಿ ಅದು ಪಾಸಿಬಲ್ ಇಲ್ಲ. ಯಾಕಂದ್ರೆ ಕಾಮೆಂಟ್ ಅಲ್ಲಿ ನಮ್ಮ ಮನೆಗೆ ಬನ್ನಿ ಅಥವಾ ಬೀದರಲ್ಲಿ ಸಿಗಿ ಅಂದ್ರೆ ಎಲ್ಲಿ ಸಿಗೋದು? ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನಿಮ್ಮ ಮನೆ ಕರೀತಾ ಇದ್ದೀರಾ ಅಥವಾ ಭೇಟಿ ಆಗ್ಬೇಕಂತ ಅನ್ಕೊಂಡಿದ್ದೀರಾ ಅಂದ್ರೆ ಇನ್ಸ್ಟಾಗ್ರಾಮ್ ಐಡಿ, ಈ ಐಡಿಗೆ ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮ್ ಇಲ್ಲ ಅಂದ್ರೆ FB ಅಲ್ಲಿ ಕೂಡ ಮೆಸೆಂಜರ್ ಯೂಸ್ ಮಾಡ್ತೀನಿ, ಅವಾಗವಾಗ ಅಲ್ಲೂ ಕೂಡ ಮೆಸೇಜ್ ಮಾಡಬಹುದು. ಇಲ್ಲಾಂದ್ರೆ ಸೋನುದ ಸಂಚಾರಿ ಜಿಮೇಲ್ ಐಡಿಗೂ ಕೂಡ ಮೆಸೇಜ್ ಮಾಡಿ. ವ್ಲಾಗ್ ಅಲ್ಲಿ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ನಂಬರ್ ಕೊಡಕ್ಕಾಗಲ್ಲ, ಆದ್ರೆ ಯಾರೆಲ್ಲ ನನಗೆ ಅಲ್ಲಲ್ಲಿ ಸಿಗ್ತಾ ಇರ್ತಾರೆ ಅವರು ನಂಬರ್ ಕೇಳಿದಾಗ ಕೊಟ್ಟು ಬರ್ತೀನಿ, ಯಾಕಂದ್ರೆ ಒಂದು ನಂಬಿಕೆ ಅಷ್ಟೇ. ಓಕೆನಾ? ಸೊ ಇಲ್ಲಿ ಒಂದೇ ಸಲ ಪಬ್ಲಿಕ್ ಆಗಿ ನಂಬರ್ ಶೇರ್ ಮಾಡೋದ್ರಿಂದ ಎಲ್ಲೊಂದ್ ಕಡೆ ಅದು ಕಿರಿಕಿರಿ ಆಗಬಹುದು. ಅದಕ್ಕೋಸ್ಕರ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಾ. ತುಂಬಾ ಜನ ನಂಬರ್ ಕೊಡಿ ಅಂತಾನು ಕೇಳ್ತೀರಾ. ಪಬ್ಲಿಕ್ ಅಲ್ಲಿ ನಂಬರ್ ಶೇರ್ ಮಾಡ್ಬೇಕಾ, ನೀವೇ ಯೋಚನೆ ಮಾಡಿ. ಬಾಕಿ ಎಲ್ಲ ವೇಸ್ ಇದೆ ಕನೆಕ್ಟ್ ಆಗಕ್ಕೆ. ಸೊ ಈ ಎಲ್ಲ ಐಡಿಸ್ಗಳ ಮುಖಾಂತರ ನಾವು ಕನೆಕ್ಟ್ ಆಗೋಣ. ನೆಕ್ಸ್ಟ್ ಅವ್ರ ಊರಿಗೆ ಹೋದಾಗ ಒಂದು ಸ್ಟೋರಿ ಹಾಕೋಣ ಅಂತ. ಅಟ್ಲೀಸ್ಟ್ ಆ ಸ್ಟೋರಿ ನೋಡಿ ಅವಾಗ ಸಿಗ್ಬಹುದೇನೋ ಅಂತ. ಅದೇನಾಗುತ್ತಂದ್ರೆ, ತುಂಬಾ ಜನ ಹೊಸಬ್ರು ಚಾನಲ್ ಅಲ್ಲಿ ಜಾಯ್ನ್ ಆಗ್ತಿರ್ತಾರೆ. ಸೊ ಅವರು ಆ ಕಾಮೆಂಟ್ ಗಳು ನೋಡಿದಾಗ ಎಲ್ಲೊಂದ್ ಕಡೆ ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ, ಈ ಅಕ್ಕ ರಿಪ್ಲೈ ಮಾಡಲ್ಲ, ಅವರು ಪಾಪ ಅಷ್ಟು ಪ್ರೀತಿಯಿಂದ ಕರೆದ್ರು ಏನು ರೆಸ್ಪಾಂಡ್ ಮಾಡಲ್ಲ ಅಂತೆಲ್ಲ. ನಾನು ರೆಸ್ಪಾಂಡ್ ಹೀಗ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅಲ್ಲಿ ಕಾಮೆಂಟ್ ಅಲ್ಲಿ ಬರೀ ಟೈಪ್ ಮಾಡಿ ಬಿಡಕ್ಕಿಂತ ಈ ರೀತಿ ಮಾತಾಡೋದು ಚೆನ್ನಾಗಿರುತ್ತೆ. ಮತ್ತೆ ಇದಕ್ಕೆ ನೀವೇನೋ ರೆಸ್ಪಾಂಡ್ ಮಾಡ್ತೀರಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ರೆಸ್ಪಾಂಡ್ ಅನ್ನೋಕ್ಕಿಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಾ ಅಂತ ಅನ್ಕೊಂತೀನಿ ನಾನು. ಸೊ ಇಷ್ಟೇ ರೀ. ನೋಡಿ, ನೀವು ಯೋಚನೆ ಮಾಡಿ, ನೆಕ್ಸ್ಟ್ ಟೈಮ್ ಯಾರೇ ನಿಮ್ಮ ಮನೆ ಕರೀತಾ ಇದ್ದೀರಾ ಅಥವಾ ನಿಮ್ಮ ಊರಿಗೆ ಕರೀತಾ ಇದ್ದೀರಾ ಅಂದ್ರೆ ಪ್ಲೀಸ್ ಪ್ರಾಪರ್ ಅಡ್ರೆಸ್ ಕಳಿಸಿ. ಆಲ್ರೆಡಿ ಕೊಟ್ಟಿರೋ ಈ ಎಲ್ಲ ಐಡಿಸ್ಗಳಿಗೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಳಿಸಿ ಅಥವಾ ಮನೆ ಅಡ್ರೆಸ್ ಕಳಿಸಿ. ನೋಡೋಣ, ಖಂಡಿತ ಬರ್ತೀನಿ. ಓಕೆನಾ? ಯಾಕಂದ್ರೆ ಈಗ ಮುಂದಿನ ಸೀರೀಸ್ಗಳು ವಿಶೇಷ ಮತ್ತು ವಿಚಿತ್ರ ಹಳ್ಳಿಗಳ ದರ್ಶನ ಮಾಡ್ತಾ ಇದ್ದೀನಿ. ಆಮೇಲೆ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇದ್ದೀನಿ. ಆಮೇಲೆ ಒಂದಷ್ಟು ಡಿಫ್ರೆಂಟ್ ಮಾರ್ಕೆಟ್ಗಳು ಇಂಡಿಯಾದಲ್ಲಿ ಯಾವುದೆಲ್ಲ ಇದೆ ಅದನ್ನು ನಿಮ್ಮ ಮುಂದೆ ತರಬೇಕಂತ ಇದ್ದೀನಿ. ಆಲ್ರೆಡಿ ನೀವು ನೋಡಿದೀರಾ, ಬಟ್ ನನ್ನ ಅನುಭವ ಅಲ್ಲಿ ಹೇಗಿರುತ್ತೆ, ಯಾಕಂದ್ರೆ ಲಾಸ್ಟ್ ಟೈಮ್ ಚೋರ್ ಬಜಾರಿಗೆ ಹೋಗಿದ್ವಿ. ಆ ವಿಡಿಯೋನಲ್ಲೂ ಒಬ್ರು ಕಾಮೆಂಟ್ ಮಾಡಿದ್ದಾರೆ. ಅವ್ರ ಕಾಮೆಂಟ್ ನ ಓಪನ್ ಮಾಡೋಣ. ಸಂಪತ್ ಕುಮಾರ್ ಐಡಿಯಿಂದ ಕಾಮೆಂಟ್ ಬಂದಿದೆ, ಪದೇ ಪದೇ ಚೋರ್ ಬಜಾರ್ ಅನ್ಬೇಡ, ಗ್ಯಾರಂಟಿ ಹೊಡ್ಸ್ಕೊಂತೀಯಾ ಅಂತ. ಮೇ ಬಿ ಇವ್ರು ಅಲ್ಲಿರ್ತಿದ್ರೆ ಅವ್ರು ಹೊಡ್ಸ್ಕೊಂತಿದ್ರೇನೋ, ಯಾಕಂದ್ರೆ ನೋಡಿ ಈ ವ್ಯಕ್ತಿದ ಮನಸ್ಥಿತಿ ಅದು, ಹಾಗಾಗಿ ಕಮೆಂಟ್ ಕೂಡ ಹಾಗೆ ಇದೆ.
ಚೋರ್ ಬಜಾರ್ನ ವ್ಲಾಗ್ ನೀವು ನೋಡಿಲ್ಲ ಅಂದ್ರೆ ಲಿಂಕ್ ಹಾಕಿರ್ತೀನಿ, ಇದೇ ಚೋರ್ ಬಜಾರ್ ವ್ಲಾಗ್ ನೋಡಿ. ಬಟ್ ನಾನು ಚೋರ್ ಬಜಾರ್ನ ವಿಡಿಯೋ ಮಾಡಿರೋದು ಫುಲ್ ಕಾನ್ಫಿಡೆಂಟ್ ಇಂದ, ಅಲ್ಲಿನ ಜನಗಳಿಗೆ ಮಾತಾಡಿಸ್ತಾ ಚೋರ್ ಬಜಾರ್ ಅಂದ್ರೆ ಅವ್ರು ಹೇಗೆ ಅದನ್ನ ತಗೊಂತಾರೆ, ಮತ್ತೆ ಅವ್ರು ಆಕ್ಚುಲಿ ಆ ಪ್ಲೇಸ್ ನ ಏನ್ ಕನ್ಸಿಡರ್ ಮಾಡ್ತಾರೆ, ಮತ್ತೆ ಔಟ್ ಸೈಡ್ ಪೀಪಲ್ ನಾವು ಆ ಬಜಾರಿಗೆ ಹೋದಾಗ, ಆ ಮಾರ್ಕೆಟಿಗೆ ಹೋದಾಗ ನಾವ್ಯಾಕೆ ಚೋರ್ ಬಜಾರ್ ಅಂತ ಹೇಳ್ತೀವಿ, ಎಲ್ಲ ವಿಚಾರಗಳು ಆ ವಿಡಿಯೋನಲ್ಲಿ ಕವರ್ ಆಗಿದೆ. ಸಂಪತ್ ಕುಮಾರ್ ವ್ಯಕ್ತಿದು ಆಲೋಚನೆ ತುಂಬಾ ಚಿಕ್ಕದಾಗಿದೆ, ಹಾಗಾಗಿ ಕಾಮೆಂಟ್ ಕೂಡ ಹಾಗೆ ಬಂದಿದೆ. ಹಾಗೆ ನೋಡಕ್ ಹೋದ್ರೆ ಆ ಚೋರ್ ಬಜಾರಿಗೆ ಮತ್ತೆ ನಾನು 2-3 ಸಲ ಹೋಗಿದ್ದೀನಿ. ಕೆಲವರಂತೂ ತುಂಬಾ ಖುಷಿಯಿಂದ ಮತ್ತೆ ವೆಲ್ಕಮ್ ಮಾಡಿದ್ರು, ಹೇಗಿದ್ದೀರಾ ಮೇಡಮ್ ಏನು ಅಂತೆಲ್ಲ ಮಾತಾಡ್ಸಿದ್ದಾರೆ. ಸೊ ಅದು ನಮ್ಮ ವ್ಯಕ್ತಿತ್ವ ಹೇಳುತ್ತೆ ಏನು ಅಂತ. ಸೊ ಇವರು ಕಾಮೆಂಟಿಗೆ ನೋಡಿ ಈ ರೀತಿ ರಿಪ್ಲೈ ಮಾಡಬೇಕಾಯಿತು. ನಾನೇನು ಹೇಳ್ತಾ ಇದ್ದೆ ಅಂದರೆ ಡಿಫ್ರೆಂಟ್ ಮಾರ್ಕೆಟ್ಗಳನ್ನು ಎಕ್ಸ್ಪ್ಲೋರ್ ಮಾಡೋ ಪ್ಲ್ಯಾನ್ ಮಾಡಿದ್ದೀನಿ. ಡಿಫ್ರೆಂಟ್ ಅಂಗಡಿಗಳು, ಡಿಫ್ರೆಂಟ್ ವಸ್ತುಗಳು, ಯಾವ್ಯಾವ ರೀತಿ ಸುತ್ತಮುತ್ತ ಇದೆ ಪ್ರಪಂಚ. ಸೊ ಅದನ್ನ ನಿಮಗೆ ಎಷ್ಟು ತೋರ್ಸಕ್ಕಾಗುತ್ತೆ ಅದನ್ನ ತೋರಿಸ್ತೀನಿ. ಅದನ್ನೆಲ್ಲ ನಾನು ಒಂದು 100 ಡಿಫ್ರೆಂಟ್ ಮಾರ್ಕೆಟ್, 100 ವಿಲೇಜಸ್, 100 ಟ್ರೈನ್ ಜರ್ನಿ, ಈ ರೀತಿ ನಾನು ಶುರು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ರೀತಿ ನಂಬರ್ಸ್ಗಳು ಇಟ್ಕೊಂಡಾಗ ಒಂದು ಮೋಟಿವೇಶನ್ ಇರುತ್ತೆ. ಈಗ ಟ್ರೈನ್ ಜರ್ನಿ ಒಂದೇ ಆಗಿರೋದು ನಮ್ದು, ಬೆಂಗಳೂರಿಂದ ಜೋಗಕ್ಕೆ ಮೊದಲ ಟ್ರೈನ್ ಜರ್ನಿ ಅದು. ಆಕ್ಚುಲಿ ಅದಕ್ಕಿಂತ ಮುಂಚೆ ತುಂಬಾ ಟ್ರೈನ್ ಜರ್ನಿ ಮಾಡಿದ್ದೀನಿ, ಬಟ್ ನಮ್ಮ ಈ ಒಂದು ಸೀರೀಸ್ ಶುರು ಮಾಡಕ್ಕೆ ಸಿಕ್ಕಂತಹ ಮೋಟಿವೇಶನ್ ಅದು ಬೆಂಗಳೂರಿಂದ ಜೋಗಕ್ಕೆ. ಈಗ ನೆಕ್ಸ್ಟ್ ಎಲ್ಲಿಗೆ ಅಂತ ಆ ಪ್ರಶ್ನೆ ನಿಮ್ಮಲ್ಲೂ ಇರುತ್ತೆ, ಇವನ್ ನನಗೂ ಅನಿಸ್ತಾ ಇರುತ್ತೆ, ಹೌದಲ್ಲ ನೆಕ್ಸ್ಟ್ ಜರ್ನಿ ಶುರು ಮಾಡಬೇಕು ಅಂತ. ಸೊ ಆ ಕಾರಣದಿಂದ ಮಾತ್ರ ನಾನು ಶುರು ಮಾಡಿದ್ದು, ಈ ರೀತಿ ಒಂದೊಂದು ಸೀರೀಸ್ಗಳನ್ನ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನಮ್ಮ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆನ ಅಥವಾ ಏನ್ ಕಾಮೆಂಟ್ ಇದೆ ಅದ್ ನೋಡುವ. ನೋಡಿ, ಈ ಐಡಿಯಿಂದ ಬಂದಿರೋ ಕಾಮೆಂಟ್, ಗೌರ್ಮೆಂಟ್ ಬಸ್ ಆಯ್ತಲ್ಲ, ಗೌರ್ಮೆಂಟ್ ಬಸ್ ಇದೆಯಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇನ್ನೊಬ್ರು ರೆಸ್ಪಾಂಡ್ ಮಾಡಿದ್ದಾರೆ, ಹೆಸರು ಸ್ವಲ್ಪ ಉದ್ದ ಇದೆ, ರಮೇಶ್ ಅಂತ ಗೊತ್ತಾಗ್ತಾ ಇದೆ ಐಡಿ ಹೆಸರು. ಎಸ್, ನವಡೇಸ್ ಗೌರ್ಮೆಂಟ್ ಬಸ್ಸಸ್ ಆರ್ ಫ್ರೀ ನೌ. ಹೌದು, ಗೌರ್ಮೆಂಟ್ ಬಸ್ಸಸ್ ಫ್ರೀ ಇದೆ, ಇಲ್ಲ ಅಂತಲ್ಲ. ಆದರೆ ಕಾನ್ಸೆಪ್ಟ್ ಇರೋದು ಲಿಫ್ಟ್ ತಗೊಂಡು ಟ್ರಾವೆಲ್ ಮಾಡಬೇಕು ಅಂತ. ಲಾರಿ ಡ್ರೈವರ್ಸ್ಗಳ ಅಥವಾ ಲಿಫ್ಟ್ ಕೊಡೋರ ಮನಸ್ಥಿತಿ ಹೇಗಿರುತ್ತೆ ಆ ಟೈಮಲ್ಲಿ ಕ್ಯಾಪ್ಚರ್ ಮಾಡಿ ಅದನ್ನ ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಯಾವುದು ಕೂಡ ಸ್ಕ್ರಿಪ್ಟೆಡ್ ಅಲ್ಲ, ಅಥವಾ ಆ ವ್ಯಕ್ತಿಗಳು ನಮಗೆ ಯಾರು ಮುಂಚೆಯಿಂದ ಪರಿಚಯ ಇಲ್ಲ, ಒಂದು ಸ್ಪಾಟ್ ಅಲ್ಲಿ ಅಲ್ಲೇ ಪರಿಚಯ ಆಗಿ ಮಾತಾಡ್ತಾ ಒಂದು ಜರ್ನಿನ ಒಟ್ಟೊಟ್ಟಿಗೆ ಮಾಡ್ತಾ ಇರೋ ಕಥೆಗಳು. ಗಾಡಿಗೊಂದು ಗಿಡ ಅಂತ ಯಾಕೆ ಹೆಸರಿಟ್ಟಿದ್ದೀನಿ, ಯಾಕೆ ಈ ಸೀರೀಸ್ ಮಾಡ್ತಾ ಇದ್ದೀನಿ, ಇದನ್ನ ಮತ್ತೊಂದು ವ್ಲಾಗ್ ಅಲ್ಲಿ ಇನ್ನೊಂದು ವಿಡಿಯೋನಲ್ಲಿ ಡೀಟೇಲ್ ಆಗಿ ಮಾತಾಡೋಣ ಅಂತ. ಈಗ ಸದ್ಯಕ್ಕೆ ನೀವೇನ್ ಕೇಳ್ತಾ ಇದ್ದೀರಾ, ಗೌರ್ಮೆಂಟ್ ಬಸ್ ಇದೆ ಫ್ರೀ ಆಗಿ ಯಾಕೆ ಟ್ರಾವೆಲ್ ಮಾಡಬಾರ್ದು ಅಂತ. ಇಲ್ಲ, ಅದು ಅಷ್ಟು ಮಜಾ ಕೊಡಲ್ಲ. ಆಮೇಲೆ ಈ ಹಿಚೇಕಿಂಗ್ ಮಾಡ್ತಾ ಇರೋದು ದುಡ್ಡು ಉಳಿಸ್ಲಿಕ್ಕಲ್ಲ, ಇದು ಜಸ್ಟ್ ಎಕ್ಸ್ಪೀರಿಯನ್ಸ್ ತಗೊಳಕ್ಕೆ. ದುಡ್ಡು ಬೇರೆ ಕಡೆ ಬೇರೆ ರೀತಿಯಲ್ಲಿ ಖರ್ಚು ಆಗೇ ಆಗುತ್ತೆ. ಯಾಕಂದ್ರೆ ಹಿಚೇಕಿಂಗ್ ಮಾಡ್ತಿರುವಾಗ ಡ್ರೈವರ್ ಅಣ್ಣ ಆಗಿರ್ಬೋದು, ಕೋ ಟ್ರಾವೆಲರ್ ಆಗಿರ್ಬೋದು, ಅಥವಾ ಸುತ್ತಮುತ್ತ ಯಾರ್ಯಾರೋ ಇರ್ತಾರೆ, ಅವ್ರ ಜೊತೆ ಇದ್ದಾಗ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚುಗಳು ಆಗುತ್ತೆ. ಅಂದ್ರೆ ನಾನು ಹೇಳ್ತಾ ಇಲ್ಲ ನಾನು ಅವ್ರಿಗೆ ಇಷ್ಟು ಖರ್ಚು ಮಾಡಿದೆ ಅಥವಾ ಇವ್ರಿಗೆ ಇಷ್ಟು ಖರ್ಚು ಮಾಡಿದೆ ಅಂತ. ರಿಯಾಲಿಟಿ ಹೇಳ್ತಾ ಇರೋದು ಏನಂದ್ರೆ ಖರ್ಚುಗಳು ಆಗುತ್ತೆ. ದುಡ್ಡು ಉಳಿಸ್ಲಿಕ್ಕೋಸ್ಕರ ಈ ರೀತಿ ಟ್ರಾವೆಲ್ ಮಾಡ್ತಾ ಇರೋದಲ್ಲ. ಯಾಕೆ ಅಂತ ಈ ಗಾಡಿಗೊಂದು ಗಿಡ ವಿಡಿಯೋ ಮಾಡುವಾಗ ನಿಮ್ ಜೊತೆ ಮತ್ತೆ ಶೇರ್ ಮಾಡ್ಕೊಂತೀನಿ. ಓಕೆನಾ? ಕನ್ಯಾಕುಮಾರಿ ಟು ಕಾಶ್ಮೀರ್ನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನಾನು ಕುಶಾಲ್ ನಗರದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಇನ್ವೈಟ್ ಮಾಡಿದ್ರು, ಅವರು ಹೋಸ್ಟ್ ಮಾಡಿದ್ರು, ಅಲ್ಲಿ ಹೋಗಿದ್ದೆ. ಅವ್ರ ಮನೇಲಿ ಕೂತು ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೆ. ಆ ವಿಡಿಯೋ ಈ ವಿಡಿಯೋ ಇವತ್ತು ತುಂಬಾ ವ್ಯೂಸ್ ಬರ್ತಾ ಇದೆ. ತುಂಬಾ ಜನ ಈ ವಿಡಿಯೋಗೆ ಹೊಗಳ್ತಾ ಇದ್ದಾರೆ, ತುಂಬಾ ಧೈರ್ಯ ಇದೆ, ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ, ಸರಿಯಾಗಿ ಕ್ಲಾಸ್ ತಗೊಂಡಿದ್ದೀರಾ ಅಂತ. ಮತ್ತೊಂದಷ್ಟು ಜನ ಇದು ಫೇಕ್, ಸ್ಕ್ರಿಪ್ಟೆಡ್ ಅಂತೆಲ್ಲ ಹೇಳಿದ್ದಾರೆ. ಈ ವಿಡಿಯೋ ಬಗ್ಗೆನೂ ನಾವು ನೆಕ್ಸ್ಟ್ ಡೀಟೇಲ್ ಆಗಿ ಇದೇ ನಮ್ಮ ಚಾನಲ್ ಅಲ್ಲಿ ಮಾತಾಡೋಣ ಅಂತೆ. ಆದ್ರೆ ಈ ವಿಡಿಯೋನಲ್ಲಿ ಒಬ್ರು ಹಾಕಿದ್ದಾರೆ, ಶೆಡ್ಡಿಗೆ ಕರೀರಿ ಅಂತ. ಶೆಡ್ಡಿಗೆಲ್ಲ ಕರಿಯೋದ್ ಬೇಡ, ಯಾಕಂದ್ರೆ ತುಂಬಾ ಶಾರ್ಪ್ ನಾಲ್ಗೆ ಇದೆ. ಸೊ ಏನೇ ನನಗೇನಾದ್ರೂ ತೊಂದರೆ ಆಗ್ತಾ ಇದೆ ಅಂದ್ರೆ ನನಗೆ ಖಂಡಿತ ಸ್ಟ್ಯಾಂಡ್ ತಗೊಂತೀನಿ. ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ನನ್ನ ಹಾಸ್ಟೆಲ್ ಮೇಟ್ಸಿಗೆ ಗೊತ್ತಿದೆ, ನನ್ನ ಕಾಲೇಜ್ ಮೇಟ್ಸಿಗೆ ಗೊತ್ತಿದೆ, ಸ್ಕೂಲ್ ಮೇಟ್ಸಿಗೆ ಗೊತ್ತಿದೆ. ಸೊ ನನಗೆ ಯಾರಾದರೂ ಉಲ್ಟಾ ಹೇಳಿದರೆ, ನನ್ನ ವಿಷಯಕ್ಕೆ ಯಾರಾದರೂ ಬಂದರೆ, ಅಥವಾ ಏನೇನೋ ಈ ರೀತಿ ಎಲ್ಲ ಕಿರಿಕ್ ಶುರು ಮಾಡಿದರೆ ಡೆಫಿನೆಟ್ಲಿ ಅವರಿಗೆ ವಾಪಸ್ ಕೊಡ್ತೀನಿ. ಆದರೆ ಈ ಹುಡುಗ ಸಿಕ್ಕಿಲ್ಲ. ಈ ವಿಡಿಯೋ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಅಂತೆ, ಅದಕ್ಕಂತ ನೆಕ್ಸ್ಟ್ ವಿಡಿಯೋ ಇದೆ, ಅಲ್ಲಿ ಸಿಗೋಣ. ಓಕೆ, ನೆಕ್ಸ್ಟ್ ಕಾಮೆಂಟ್, ಇದು ರಿಸ್ಕ್ ಅಂತ ಗೊತ್ತಿದ್ರು ಹೋಗ್ತೀರಾ, ಆಮೇಲೆ ಏನಾದರೂ ಪ್ರಾಬ್ಲಮ್ ಆದಾಗ ಪೊಲೀಸ್ ಡಿಪಾರ್ಟ್ಮೆಂಟ್, ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅಂಡ್ ಗವರ್ಮೆಂಟ್ ಸಿಸ್ಟಮ್ನ ಬ್ಲೇಮ್ ಮಾಡೋದು ಅಂತ. ಇವರು ಜನರಲೈಸ್ ಮಾಡ್ತಿದ್ದಾರೆ ಸೋನುದ ಸಂಚಾರಿನ, ನನ್ನನ್ನ, ಶಹಜಹಾನ್ನ ಇವರು ಜನರಲೈಸ್ ಮಾಡಿ ಹೇಳ್ತಿದ್ದಾರೆ. ನೋಡಿ, ನಾನು ಆ ವ್ಯಕ್ತಿ ಅಲ್ಲ ಎಲ್ಲವನ್ನು ಜನರಲೈಸ್ ಮಾಡ್ಲಿಕ್ಕೆ. ಯಾಕಂದ್ರೆ ನೋಡಿ, ಸಿಚುವೇಶನ್ಗೆ ತಕ್ಕಂತೆ ವ್ಯಕ್ತಿ ಬಿಹೇವ್ ಮಾಡ್ತಾರೆ. ಓಕೆನಾ? ಸೊ ನಾನು ನನ್ನ ಜರ್ನಿಯಲ್ಲಿ ಏನೇ ಆಗ್ತಾ ಇದ್ರು ಅದನ್ನ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ತೋರಿಸ್ತಾ ಇದ್ದೀನಿ. ಒಂದು ವ್ಲಾಗ್ ಮುಖಾಂತರ, ಮತ್ತೊಂದು ಅನ್ಟೋಲ್ಡ್ ಸ್ಟೋರಿಗಳು ಅಥವಾ ಈ ರೀತಿ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಕ್ಚುಲಿ ಆ ಸ್ಪಾಟ್ ಅಲ್ಲಿ ಏನಾಗಿತ್ತು, ಏನ್ ಕತೆ ಅಂತ ಕೆಲವು ಟೈಮ್ ಅದು ರೆಕಾರ್ಡ್ ಆಗಿರಲ್ಲ. ಮುಂದೆ ಬರೋ ದಿನಗಳಲ್ಲಿ ಸ್ವಲ್ಪ ಆದ್ರೂ ರೆಕಾರ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ಮೊಬೈಲ್ನ ಈ ರೀತಿ ಇಟ್ಕೊಂಡಾಗ ಗೊತ್ತಾಗ್ಬಿಡುತ್ತೆ. ಸೊ ನೋಡೋಣ, ಅದನ್ನ ಬೇರೆ ರೀತಿ
ಎಲ್ಲವನ್ನು ಇಲ್ಲೂ ಹೇಳೋಕ್ಕಾಗಲ್ಲ ಯಾವ ರೀತಿ ಇರಬೇಕು ಅಂತ. ಸೊ ಸ್ಮಾರ್ಟ್ ವೇಯಲ್ಲಿ ಏನೋ ಒಂದು ಮಾಡಿ ನಿಮ್ಮ ಮುಂದೆ ತರಕ್ಕೆ ಟ್ರೈ ಮಾಡ್ತೀನಂತೆ. ಓಕೆನಾ? ನೋಡಿ, ನೆಕ್ಸ್ಟ್ ಮಾಡೋ ಟ್ರಾವೆಲಲ್ಲಿ ಪೊಲೀಸವರಾಗಿರ್ಬೋದು, ಡ್ರೈವರ್ಸ್ಗಳಾಗಿರ್ಬೋದು, ಅಥವಾ ಟ್ರಾವೆಲ್ ಮಾಡ್ತಿರೋ ಪ್ಲೇಸಲ್ಲಿ ಯಾರೆಲ್ಲ ಸಂಬಂಧಪಟ್ಟ ವ್ಯಕ್ತಿಗಳಾಗಿರ್ತಾರೆ ಆ ಸಿಚುವೇಶನಿಗೆ, ಅಲ್ಲಿ ಏನೇ ಆಗ್ತಿರ್ಬೋದು ಅದನ್ನು ಖಂಡಿತ ನಿಮ್ಮ ಮುಂದೆ ತರ್ತೀನಿ. ಹಾಗೆ ನೀವೇನ್ ನಿಮ್ಮ ಕಾಮೆಂಟ್ ಅಲ್ಲಿ ಎಕ್ಸಾಂಪಲ್ ಸಮೇತ ಹೇಳ್ತಾ ಇದ್ದೀರಾ, ಈ ರೀತಿ ಅಡ್ವೆಂಚರಸ್ ಟ್ರಾವೆಲ್ಗಳನ್ನ ಮಾಡಿ ಆಮೇಲೆ ಮತ್ತೆ ಸಿಸ್ಟಮಿಗೆ ಬೈಯೋದು, ಪೊಲೀಸವ್ರಿಗೆ ಬೈಯೋದು ಅಂತ ಇಲ್ಲ. ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕಂದ್ರೆ ನೀವೆಲ್ಲರನ್ನು ಜನರಲೈಸ್ ಮಾಡಿ ಹೇಳಿದ್ರೆ ಆಗಲ್ಲ. ನಾಳೆ ದಿನ ಪೊಲೀಸವರಿಂದ ನಂಗೆ ಏನಾದರೂ ತೊಂದರೆ ಆಯಿತು ಅಂದರೆ ಅದನ್ನು ತೋರಿಸ್ತೀನಿ. ಅವರಿಂದ ನನಗೇನೋ ಹೆಲ್ಪ್ ಆಗ್ತಿದೆ, ನನ್ನನ್ನು ಅವರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದರೆ ಅದನ್ನು ತೋರಿಸ್ತೀನಿ. ಸೊ ಇಲ್ಲಿ ಪೊಲೀಸ್ ವ್ಯವಸ್ಥೆ ಅಲ್ಲ, ಇಲ್ಲಿ ವ್ಯಕ್ತಿ. ಎಷ್ಟೋ ಕೆಟ್ಟ ಪೊಲೀಸವ್ರನ್ನು ನಾವು ನೋಡ್ತೀವಿ, ಎಷ್ಟೋ ಕೆಟ್ಟ ಟೀಚರ್ಸ್ನ ನಾವು ನೋಡ್ತೀವಿ, ಎಷ್ಟೋ ಕೆಟ್ಟ ಬೇರೆ ಬೇರೆ ವ್ಯಕ್ತಿಗಳು ಇರ್ತಾರೆ. ಹಾಗಾಗಿ ವ್ಯಕ್ತಿ ಇಂಪಾರ್ಟೆಂಟ್, ಅವ್ರು ಮಾಡ್ತಿರೋ ವೃತ್ತಿ ಅಲ್ಲ. ಒಂದು ಕಾಲ ಇತ್ತು ವೃತ್ತಿನ ದೇವ್ರು ಅಂತ ಅನ್ಕೊಂಡು ಮಾಡ್ತಾ ಇದ್ರು. ವೃತ್ತಿ ಅಂದ್ರೆ ಏನು? ಕೆಲವರಿಗೆ ಕನ್ನಡ ಪಾಪ ಗೊತ್ತಾಗಲ್ಲ ಯಾವ ಭಾಷೆ ಮಾತಾಡ್ತಿದ್ದಾರೆ ಅಂತ. ವೃತ್ತಿ ಅಂದ್ರೆ ಕೆಲಸ ಅಂತ. ಸೊ ಈಗ ಕೆಲಸ ಎಲ್ಲ ಇಂಪಾರ್ಟೆಂಟ್, ಆ ಕೆಲಸ ಮಾಡ್ತಿರೋ ವ್ಯಕ್ತಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮ್ಮ ಕಮೆಂಟ್ನ ನಾನು ಅಬ್ಜೆಕ್ಟ್ ಮಾಡ್ತೀನಿ, ಇದನ್ನು ನಾನು ಒಪ್ಪೋದಿಲ್ಲ. ನೆಕ್ಸ್ಟ್ ಕಾಮೆಂಟ್ ಪವನ್ ಅಂತ ಐಡಿಯಿಂದ ಬಂದಿದೆ. ಹಾಯ್ ಮೇಡಮ್, ಹೌ ಸೇಫ್ ಯು ಆರ್ ಆ್ಯಂಡ್ ಬಿಲೀವ್ ಸ್ಟ್ರೇಂಜರ್ಸ್ ಅಂತ. ಓಕೆ, ಯಾವ ವಿಡಿಯೋ ನೋಡಿ ಈ ಕಾಮೆಂಟ್ ಮಾಡಿದಾರೆ ಗೊತ್ತಾ? 999 ಜರ್ನಿ, K2K ಜರ್ನಿ, ಈ ರೀತಿ ಹಿಚೇಕಿಂಗ್ ಮಾಡ್ತಿರೋ ಜರ್ನಿ, ಇದನ್ನೆಲ್ಲ ನೋಡಿಬಿಟ್ಟು ಈ ಕಾಮೆಂಟ್ ಹಾಕಿದ್ದಾರೆ. ನೀವು ಹೇಗೆ ಸ್ಟ್ರೇಂಜರ್ಸ್ನ ಬಿಲೀವ್ ಮಾಡ್ತೀರಾ ಅಂತ. ಅಷ್ಟೇ ಸಿಂಪಲ್ ಆಗಿ ಹೇಳೋದಾದರೆ ಅದೇ, ಆ ಕ್ಷಣದಲ್ಲಿ ನಾವು ಹೇಗೆ ಇರ್ತೀವೋ, ನಾವೆಷ್ಟು ಕೈಂಡ್ ಆಗಿರ್ತೀವೋ, ಎದುರುಗಡೆ ಇರೋ ವ್ಯಕ್ತಿನೂ ಅಷ್ಟೇ ಕೈಂಡ್ ಆಗಿ ಬಿಹೇವ್ ಮಾಡ್ತಾರೆ. ಸ್ವಲ್ಪ ಟೈಮ್ ತೊಗೊಳ್ತಾರೆ ನಮ್ಮನ್ನು ಅವ್ರು ಬಿಲೀವ್ ಮಾಡೋಕ್ಕೆ. ಬಟ್ ಹೋಗ್ತಾ ಹೋಗ್ತಾ ಜರ್ನಿಯಲ್ಲಿ ನಂಬಿಕೆ ಶುರು ಆಗುತ್ತೆ. ಯಾವ ಲೆವೆಲಿಗೆ ನಂಬಿಕೆ ಬರುತ್ತಂದರೆ, ನೆಕ್ಸ್ಟ್ ಆ ಹುಡುಗಿ ಅಂದರೆ ನಾನು ಸೇಫಾಗಿ ಹೋಗ್ತೀನಾ, ಸೇಫಾಗಿ ಹೋಗಿ ಅಂತ ಹಾರೈಸ್ತಾರೆ. ಒಳ್ಳೆ ಜರ್ನಿ ಮುಂದೆ ಚೆನ್ನಾಗಿ ಹೋಗಲಿ ಅಂತ ತುಂಬ ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಡ್ತಾರೆ. ಸೊ ಅಷ್ಟೇ ನಾನು ಹೇಳೋಕ್ಕಾಗೋದು. ಓಕೆನಾ? ಇಷ್ಟೇ ರೀ. ಸೊ ಈ ರೀತಿ ವಿಡಿಯೋಸ್ಗಳು ನಿಮಗೆ ಬೇಕು ಅಂತ ಅನಿಸಿದರೆ, ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಅನಿಸಿದರೆ ಕಾಮೆಂಟಲ್ಲಿ ಕೇಳಿ. ಆಮೇಲೆ ಅಕಸ್ಮಾತ್ ನಾನು ಆ ಕಾಮೆಂಟ್ ಮಿಸ್ ಮಾಡಿದರೆ ಮತ್ತೊಮ್ಮೆ ಕೇಳಿ. ಸದ್ಯಕ್ಕೆ ನಾನು ರೀಸೆಂಟ್ ವಿಡಿಯೋಸ್ಗಳಿಗೆ ಬರ್ತಿರೋ ಕಾಮೆಂಟ್ಗಳಿಗೆ ರಿಪ್ಲೈ ಮಾಡ್ತಾ ಇದ್ದೀನಿ ನಮ್ಮ ಈ ಚಾನಲಲ್ಲಿ. ಮತ್ತು ನಿಮ್ಮೆಲ್ಲ ಕಾಮೆಂಟ್ಸಿಗೆ ಲೈಕ್ ಇರುತ್ತೆ ಮತ್ತು ಹಾರ್ಟ್ ಇರುತ್ತೆ, ಅದರ ಅರ್ಥ ನಾನು ನೋಡಿದ್ದೀನಿ ಅಂತಲೇ. ಅದರಲ್ಲಿ ಯಾವುದಾದ್ರೂ ಕ್ವಶನ್ಸ್ ಇರುವಂತಹ ಕಾಮೆಂಟ್ ಇದ್ದರೆ, ಅಥವಾ ಇನ್ಫಾರ್ಮೇಷನ್ ಕೇಳ್ತಿರೋಂತಹ ಕಾಮೆಂಟ್ ಇದ್ದರೆ, ಅಥವಾ ಕೆಲವರು ಉಲ್ಟಾ ಮಾತಾಡ್ತಾರಲ್ಲ, ಅವ್ರಿಗೆ ನಾನು ಕೂಡ ಉಲ್ಟಾನೇ ಆನ್ಸರ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಆ ರೀತಿ ಕಾಮೆಂಟ್ಗಳಿಗೆ ಎಲ್ಲ ರೆಸ್ಪಾಂಡ್ ಇಲ್ಲಿ ಮಾಡೋಣ. ಓಕೆನಾ? ಸೊ ಸದ್ಯಕ್ಕೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಕೊನೆ ಮಾತು ನೋಡಿಕೊಂಡು ವಿಡಿಯೋಗೆ ಲೈಕ್ ಮಾಡ್ದೇನೆ ಹೋಗಬೇಡಿ.